ನಮಸ್ತೆ. ನಾನು ನಿಮ್ಮ ರೋಹಿಣಿ ಇಸ್ರೇಲ್ನಿಂದ ಮಾತಾಡ್ತಾ ಇದ್ದೀನಿ. ನಾನು ಇವತ್ತು ನಿಮಗೆ ಅನಾನಸ್ ತೋರಿಸ್ತಾ ಇದ್ದೇನೆ. ಅಂದರೆ ಇಸ್ರೇಲ್ನಲ್ಲಿ ಅನಾನಸ್ ಉಂಟಲ್ಲ, ತುಂಬ ಎಕ್ಸ್ಪೆನ್ಸಿವ್ ಆಗಿದೆ. ಬನ್ನಿ ಅವರ ಹತ್ರ ರೇಟ್ ಕೇಳೋಣ ಹೇಗೆ ಉಂಟು ಅಂತ. ಮತ್ತು ಇಲ್ಲಿ ಬ್ಲ್ಯಾಕ್ ದ್ರಾಕ್ಷಿನೂ ಹೊಸದಾಗಿ ಬಂದಿದೆ. ಅನಾನಸ್ ಇಟ್ಟಿದ್ದಾರೆ ನೋಡಿ. ಒಂದಕ್ಕೆ ಎಷ್ಟಂತ ಗೊತ್ತಿಲ್ಲ ನನಗೆ, ಕೇಳೋಣ ನಾವು. ಕಮಾಲ್ ಝಕಾತ್, ಕಮಾಲ್ ಝಕಾತ್ ಕೇಳಿದೆ, ಹೇಳ್ತಾರೆ ಈಗ ನೋಡಿ. ಎಷ್ಟು ಎಷ್ಟು ತಾಜಾ ಉಂಟಲ್ಲ. ಕಮ ಹೆಸ್ರೀಮ್ 20 ಶಕಲ್ ಅಂತೆ. 20 ಅಂದರೆ איציק דנה, כן, איציק דנה. וואו. אתה עשית ככה? זהו עשה. וואו. הוא עכשיו חוזר עוד הפעם. סופר, סופר. ಥ್ಯಾಂಕ್ ಯು. ಕೇನ್ ನೋಡಿದ್ರಲ್ವಾ, ಒಂದು ಅನಾನಸಿನ ಬೆಲೆ 20 ಶೆಕೆಲ್. ಅಂದರೆ ಇಂಡಿಯದ್ದು ಆಲ್ಮೋಸ್ಟ್ ಎಷ್ಟಾಗುತ್ತೆ ಗೊತ್ತಾ? 440 440 ರುಪೀಸ್ ಆಗುತ್ತೆ ಇಂಡಿಯದ್ದು. ನಮ್ಮ ರೈತರು ಅಲ್ಲಿ ಕಡಿಮೆ ಕೊಟ್ಟಿರಬೇಕು. ಅಂದರೆ ಹೆಚ್ಚು ಕಡಿಮೆ ಅಂದರೆ 150 ರೂಪಾಯಿ ಇರ್ಬೋದಲ್ವಾ ಇಂಡಿಯಾದಲ್ಲಿ. ನನಗೆ ಗೊತ್ತಿಲ್ಲ, ನಾನು ಇಂಡಿಯಾದಲ್ಲಿ 10 ವರ್ಷದಿಂದ ಅನಾನಸ್ ತಿಂದಿಲ್ಲ. ಬಟ್ ನಾವು ಹೋದಾಗ ಆ ಸೀಸನ್ ಇರಲ್ಲ, ತಗೊಂಬರಲ್ಲ. ಹಾಗೆ ಇಂಡಿಯಾದಲ್ಲಿ ಹೆಚ್ಚು ಕಡಿಮೆ ಒಂದು 150-200 ರೂಪಾಯಿ ಇರ್ಬೋದು. ಇಲ್ಲಿ ತುಂಬ 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 ಕಾಸ್ಟ್ಲಿ ಆಯಿತು ಅನಿಸುತ್ತೆ ನನಗೆ. ಒಂದು ಅನಾನಸಿಗೆ 440 ರೂಪಾಯಿ. ಅಂದರೆ ಇಂಡಿಯಾ ದುಡ್ಡು ಎಷ್ಟಾಯಿತು? ಅದು ಅರ್ಧ kg ಇರ್ಬೋದಾ, ಹೆಚ್ಚು ಅಂದರೆ ಒಂದು ಅರ್ಧ kg ಇರ್ಬೋದು, ಅದಕ್ಕಿಂತ ಕಡಿಮೆನೇ ಇರ್ಬೋದು. ಇನ್ನಷ್ಟು ಮಾಹಿತಿ ನಿಮಗೆ ಕೊಡ್ತಾ ಇರ್ತೇನೆ. ನನ್ನ ಇನ್ಸ್ಟಾಗ್ರಾಮ್ನ ಹಾಗೂ ನನ್ನ ಯೂಟ್ಯೂಬ್ನ ಫಾಲೋ ಮಾಡಿ. ಥ್ಯಾಂಕ್ ಯು.